ಓಂ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂ ಚ ಹಸ್ತಮಲಕಂ ಚ ಶಿಷ್ಯಂ तं तोटकं वार्तिककारम् अन्यान् अस्मद्गुरुं सन्ततम् अनातोऽस्मि श्रुतिस्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः. ಆಧ್ಯಾತ್ಮಿಕ ಬಂಧುಗಳೇ, ವೇದಾಂತ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಬ್ರಹ್ಮ ಸೂತ್ರವನ್ನು ಈ ವಿಡಿಯೋದಲ್ಲಿ ಮುಂದುವರಿಸುತ್ತಾ ಇದ್ದೇವೆ. ಈವರೆಗೆ ನಾವು ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಮೊದಲನೆಯ ಪಾದದ ತನಕ ನೋಡಿದೆವು. ಅಂದರೆ 555 ಸೂತ್ರಗಳಲ್ಲಿ 31 ಸೂತ್ರಗಳನ್ನು ನಾವು ಒಟ್ಟು ನೋಡಿದ್ದೇವೆ. ಮೊದಲನೇ ಪಾದದಲ್ಲಿ 31 ಸೂತ್ರಗಳು ಬರ್ತವೆ. ಮೊದಲನೇ ಅಧ್ಯಾಯ ಮೊದಲನೇ ಪಾದದಲ್ಲಿ 31 ಸೂತ್ರಗಳು ಬಂದಿವೆ. ಅದರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಹೋಗಿದ್ದೇವೆ. ಈಗ ಒಟ್ಟಾರೆ ಇಲ್ಲಿ ಇನ್ನೊಂದು ಸಲ ನೋಡೋಣ, ಬ್ರಹ್ಮಸೂತ್ರ ಅಂದರೆ ಏನು ಮತ್ತು ಇಲ್ಲಿಯವರೆಗೆ ನಾವು ಏನು ಅರ್ಥ ಮಾಡಿಕೊಂಡಿದ್ದೇವೆ. ಅಂದರೆ ಪರಬ್ರಹ್ಮವನ್ನು ಹೇಳುವುದೇ ಬ್ರಹ್ಮಸೂತ್ರದ ಮೂಲಭೂತ ಉದ್ದೇಶ. ಉಪನಿಷತ್ತುಗಳಲ್ಲಿ ಒಟ್ಟು 108 ಉಪನಿಷತ್ತುಗಳು ನಮಗೆ ಸಿಗತ್ತೆ. ಇನ್ನು ಬೇಕಾದಷ್ಟು ಉಪನಿಷತ್ತಿತ್ತು. ಅದರಲ್ಲಿ ಮುಖ್ಯವಾಗಿ 10 ಉಪನಿಷತ್ತು ಅಥವಾ ಒಂದು 13-14 ಉಪನಿಷತ್ತು ಅತ್ಯಂತ ಮುಖ್ಯ. ಅದರಲ್ಲೂ ಭಗವತ್ಪಾದ ಶಂಕರರು 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಇದು ಅತಿ ಮುಖ್ಯ. ನಾವು ಉಪನಿಷತ್ತುಗಳನ್ನು ಓದಿದ ನಂತರ ಅದರಲ್ಲಿ ಕೆಲವು ಸಂಶಯಗಳು ನಮಗೆ ಬರ್ತವೆ. ಅಂದರೆ ಒಂದು ಉಪನಿಷತ್ತಿನಲ್ಲಿ ಹೇಳಿದ ವಿಚಾರವೇ ಇನ್ನೊಂದು ಉಪನಿಷತ್ತಿನಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿಕೊಂಡು ಹೇಳ್ತಾರೆ. ಹಾಗಾಗಿ ಬ್ರಹ್ಮಸೂತ್ರಗಳು ಎಂದರೆ ಬೇರೆ ಬೇರೆ ಉಪನಿಷತ್ತುಗಳನ್ನು ಓದಿದಾಗ ನಮಗೆ ಅಲ್ಲಿ ಕಂಡುಬರುವ ಶಬ್ದಗಳು ಜೀವಾತ್ಮ, ಪರಮಾತ್ಮ, ಪ್ರಾಣ, ಜ್ಯೋತಿ, ಆಕಾಶ, ಪ್ರಕೃತಿ ಮುಂತಾದವುಗಳ ಬಗ್ಗೆ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಲ್ಪಟ್ಟಾಗ ಉಪಾಸ್ಯ ದೇವತೆ ಯಾರು ಅನ್ನೋ ಒಂದು ಪ್ರಶ್ನೆ ಬರ್ತಾರೆ. ಅಂದರೆ ಏನು? ಈಗ ಉಪಾಸಕ ನಾವು ಜೀವಾತ್ಮ, ಉಪಾಸ್ಯ ದೇವರು ಯಾರು? ಅದು ಇನ್ನೊಂದು ಜೀವಾತ್ಮನೋ, ಅಂದರೆ ನಮಗಿಂತ ಮಹನೀಯವಾದ ಒಂದು ಜೀವಾತ್ಮನೋ, ಅಥವಾ ತ್ರಿಗುಣಾತ್ಮಕ ಪ್ರಕೃತಿಯೋ, ಅಥವಾ ಪರಬ್ರಹ್ಮವೋ ಮುಂತಾದ ಸಂದೇಹಗಳು ಬರುತ್ತವೆ. ಹಾಗಾಗಿ ಇದನ್ನೆಲ್ಲ ಪರಿಹರಿಸಲು ಬಾದರಾಯಣ ವ್ಯಾಸರು 555 ಸೂತ್ರಗಳನ್ನು ಒಳಗೊಂಡ ಬ್ರಹ್ಮಸೂತ್ರವನ್ನು ರಚಿಸಿದ್ದಾರೆ. ಭಗವತ್ಪಾದ ಶಂಕರರು ಅದಕ್ಕೆ ಭಾಷ್ಯವನ್ನು ಅದ್ವೈತ ವೇದಾಂತದಲ್ಲಿ ಬರೆದಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಜೀವ ಬ್ರಹ್ಮೈಕ್ಯ ಬೋಧ. ಜೀವ ಬ್ರಹ್ಮೈಕ್ಯ ಬೋಧ ಅಂದರೆ ಜೀವಾತ್ಮ ಮತ್ತು ಪರಬ್ರಹ್ಮ ಪರಮಾತ್ಮ ಎರಡೂ ಒಂದೇ ಎಂದು ಸಾಧಿಸುವುದಾಗಿದೆ. ನಮ್ಮ ಮನಸ್ಸಿನಲ್ಲಿ ಉಪನಿಷತ್ತುಗಳನ್ನು ಓದಿದ ನಂತರ ಅನುಮಾನಗಳಿದ್ದರೆ ಅದನ್ನು ಪರಿಹರಿಸಲು ಬ್ರಹ್ಮಸೂತ್ರಗಳು ಬಂದಿವೆ ಅಂತ ನಾವು ತಿಳ್ಕೊಳ್ಬೇಕು. ಈ ಬ್ರಹ್ಮಸೂತ್ರದಲ್ಲಿ ಒಟ್ಟು 4 ಅಧ್ಯಾಯಗಳಿವೆ. ಪ್ರತಿಯೊಂದು ಅಧ್ಯಾಯದಲ್ಲಿ 4 ಪಾದಗಳಿವೆ. ಹಾಗಾಗಿ ಒಟ್ಟಾರೆ ಬ್ರಹ್ಮಸೂತ್ರದಲ್ಲಿ 4 16 ಪಾದಗಳು ಇವೆ ಅಂತ ಇವರಿಗೆ ನಾವು ತಿಳ್ಕೊಂಡೆವು. ಮೊದಲನೇ ಅಧ್ಯಾಯದ ಮೊದಲನೆಯ ಪಾದದಲ್ಲಿ
ನಾವು ಏನೇನು ನೋಡಿದೆವು ಅಂದರೆ ಆನಂದಮಯ. ಆನಂದಮಯ ಅಂದರೆ ಪರಬ್ರಹ್ಮವೇ. ಆಕಾಶ ಅಂದರೆ ಪರಬ್ರಹ್ಮವೇ. ಜ್ಯೋತಿ ಅಂದರೂ ಪರಬ್ರಹ್ಮವೇ. ಪ್ರಾಣ ಅಂದರೂ ಪರಬ್ರಹ್ಮವೇ. ಮುಂತಾದ ಶಬ್ದಗಳು ಇವು ನೀವು ಸೂಕ್ಷ್ಮವಾಗಿ ನೋಡಿದಾಗ ಪರಬ್ರಹ್ಮ ಪರಮಾತ್ಮನನ್ನೇ ಹೇಳುತ್ತವೆ ಎಂದು ನಾವು ಈವರೆಗೆ ತಿಳಿದುಕೊಂಡಿದ್ದೇವೆ. ಮತ್ತು ಇದನ್ನು ಸಾಧಿಸಲು ಬೇರೆ ಬೇರೆ ಉಪಾಸನೆಗಳಿವೆ ಎಂದು ತಿಳಿದುಕೊಂಡಿದ್ದೇವೆ. ನೋಡಿ, 1ನೇ ಅಧ್ಯಾಯ, ಈಗ 2ನೇ ಪಾದ ನಾವು ಶುರು ಮಾಡ್ತಾ ಇದ್ದೇವೆ. 1ನೇ ಅಧ್ಯಾಯದ 2ನೇ ಪಾದ ಶುರು ಮಾಡ್ತಾ ಇದ್ದೇವೆ. ಈ 2ನೇ ಪಾದದ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯಿಂದ ಶುರುವಾಗತ್ತೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿರುವ ಮನೋಮಯ ಪ್ರಾಣ ಶರೀರ, ಮನೋಮಯ ಪ್ರಾಣ ಶರೀರ ಎಂದರೆ ಯಾರು ಎನ್ನುವ ಪ್ರಶ್ನೆಗೆ ಅದು ಜೀವಾತ್ಮನಲ್ಲ, ಪರಮಾತ್ಮನೇ ಅಂತ ಮುಂದಿನ 8 ಸೂತ್ರಗಳು ಅದನ್ನು ಗೊತ್ತುಪಡಿಸುತ್ತವೆ. ಅಂದರೆ ಇಲ್ಲಿ ಹೇಳಿದ ಮನೋಮಯ ಪ್ರಾಣ ಶರೀರ, ಮನೋಮಯನು ಪ್ರಾಣ ಶರೀರನು ಎಂದರೆ ಜೀವಾತ್ಮನ ಬಗ್ಗೆ ಹೇಳಿದ್ದಲ್ಲ, ಅದು ಪರಬ್ರಹ್ಮ ಪರಮಾತ್ಮನ ಬಗ್ಗೆ ಹೇಳಿದ್ದು ಅನ್ನೋದನ್ನು ಮುಂದಿನ ಸೂತ್ರಗಳು ಹೇಳ್ತಾ ಹೋಗ್ತವೆ. ನೋಡಿ, 2ನೇ ಪಾದದ 1ನೇ ಸೂತ್ರ ಹೇಳುತ್ತೆ, ಸರ್ವತ್ರ ಪ್ರಸಿದ್ಧ ಉಪದೇಶಾತ್. ಎಲ್ಲ ಕಡೆಯಲ್ಲೂ ಅಂದರೆ ವೇದದಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ಎಲ್ಲ ಉಪನಿಷತ್ತುಗಳಲ್ಲಿ ಹೇಳುವುದೇನೆಂದರೆ ಅದು ಪರಮಾತ್ಮನೇ ಹೊರತು ಜೀವಾತ್ಮನಲ್ಲ ಅಂತ ಹೇಳುತ್ತೆ. ವಿವೀಕ್ಷಿತ ಗುಣೋತ ಪತ್ತೇಶ್ಚ ಅಂತ ಮುಂದಿನ ಸೂತ್ರ ಹೇಳುತ್ತೆ. ಇದೇ ವಿಷಯವನ್ನು ಮುಂದುವರಿಸುತ್ತಾ ಮುಂದಿನ ಸೂತ್ರ ಹೇಳುತ್ತೆ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ. ಅಂದರೆ ಏನು? ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಹೇಳಿದ ತತ್ವವು ಇದು ಪರಮಾತ್ಮನೇ ಹೊರತು ಜೀವಾತ್ಮನಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ನಮಗೆ ಜೀವಾತ್ಮ ಮತ್ತು ಪರಮಾತ್ಮರಲ್ಲಿ ನಾವು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದು ಬ್ರಹ್ಮಸೂತ್ರಗಳು ಸ್ಪಷ್ಟಪಡಿಸ್ತಾ ಹೋಗುತ್ತವೆ. ಹಾಗೂ ಮುಂದಿನ ಸೂತ್ರದಲ್ಲಿ ನೋಡಿ, 2ನೇ ಪಾದದ 3ನೇ ಸೂತ್ರ ಏನು ಹೇಳುತ್ತೆ? ಅನುಪಪತ್ತೇಸ್ತು ನ ಶಾರೀರ. ಈ ಸೂತ್ರದಲ್ಲಿ ಹೇಳೋದೇನು ಅಂದರೆ ಉಪಾಸನೆ ಮಾಡುವವನು ಜೀವಾತ್ಮ. ಉಪಾಸನೆ ಮಾಡುತ್ತಿರುವುದು ಯಾರನ್ನು ಕುರಿತು? ಪರಬ್ರಹ್ಮ ಪರಮಾತ್ಮನನ್ನು ಕುರಿತು. ಹಾಗೂ ಭಗವದ್ಗೀತೆಯಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಏನು ಹೇಳುತ್ತೆ? ಮರಣಾನಂತರ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತಾನೆ. ಯಾರು ಹೋಗುತ್ತಾನೆ? ಜೀವಾತ್ಮನು ಹೋಗುತ್ತಾನೆ. ಇಲ್ಲಿ ಹೇಳಿರುವುದು ಪರಮಾತ್ಮನು ಹೋಗುತ್ತಾನೆ ಅಂತಲ್ಲ, ಜೀವಾತ್ಮನು ಹೋಗುತ್ತಾನೆ. ಇಲ್ಲಿ ಉಪಾಸಕನು ಜೀವಾತ್ಮನಾಗಿದ್ದಾನೆ, ಉಪಾಸ್ಯ ದೈವ ಪರಬ್ರಹ್ಮವಾಗಿದೆ ಅಂತ ಈ ವಿಚಾರವನ್ನು ಹೇಳುತ್ತಾ ಮುಂದಿನ ಸೂತ್ರ ಏನು ಹೇಳುತ್ತೆ? ಕರ್ಮ ಕರ್ತವ್ಯ ವ್ಯಪದೇಶಾಚ, ಕರ್ಮ ಕರ್ತೃ ವ್ಯಪದೇಶಾಚ. ಜೀವಾತ್ಮನೇ ಮರಣಾನಂತರ ಬೇರೆ ಬೇರೆ ಲೋಕಗಳಿಗೆ ಹೋಗುವುದೇ ವಿನಃ ಪರಮಾತ್ಮನಲ್ಲ. ಸಾಧಕನು ಅಂದರೆ ಈ ಆಧ್ಯಾತ್ಮಿಕ ಸಾಧಕನು ಯಾರು ಅಂದರೆ ಜೀವಾತ್ಮ. ಸಾಧ್ಯ ಅಂದರೆ ಮುಟ್ಟಬೇಕಾದ ಗುರು ಯಾವುದು ಅಂದರೆ ಪರಬ್ರಹ್ಮ ಪರಮಾತ್ಮ ಅಂತ ನಾವು ಅತಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಮುಂದಿನ ಸೂತ್ರ ಏನು ಹೇಳುತ್ತೆ ಅಂದರೆ ಶಬ್ದ ವಿಶೇಷಾತ್. ಇದು ನೀವು 555ರಲ್ಲಿ 35ನೇ ಸೂತ್ರ, 2ನೇ ಪಾದದ 5ನೇ ಸೂತ್ರ. ಏನು? ಶಬ್ದ ವಿಶೇಷಾತ್. ಉಪದೇಶಗಳು ಜೀವಾತ್ಮನಿಗೆ ಪರಮಾತ್ಮನ ಬಗ್ಗೆ ಇದೆ. ಜೀವಾತ್ಮನು ತಾನು ಆತ್ಮ ಎಂದು ಅಂದುಕೊಂಡ ಕೂಡಲೇ, ತಾನು ಪ್ರತ್ಯೇಗಾತ್ಮ ಅಂತ ಅಂದುಕೊಂಡ ಕೂಡಲೇ ನಾನು ಪರಬ್ರಹ್ಮ ಪರಮಾತ್ಮನಿಗಿಂತ
ಬೇರೆಯವನಲ್ಲ ಎಂದು ತಿಳಿದುಕೊಂಡಾಗ ಮಾತ್ರ ಮುಕ್ತನಾಗುತ್ತಾನೆ. ಅಂದರೆ ಏನರ್ಥ ಇದು? ನಾನು ಜೀವಾತ್ಮ, ನಾನು ಜೀವಾತ್ಮ, ನಾನು ಜೀವಾತ್ಮ ಅಂದರೆ ಮುಕ್ತಿ ಸಾಧ್ಯ ಇಲ್ಲ. ಈ ಜೀವಾತ್ಮನು ತನ್ನ ಉಪಾಧಿಗಳನ್ನು ಮಾನಸಿಕವಾಗಿ ಆದರೂ ಕಳೆದುಕೊಂಡು ತಾನು ಪರಬ್ರಹ್ಮ ಪರಮಾತ್ಮನೇ ಆಗಿದ್ದೇನೆ ಅಂತ ತಿಳಿದುಕೊಂಡ ಮೇಲೆ, ಆ ಜ್ಞಾನವನ್ನು ತಿಳಿದುಕೊಂಡ ಮೇಲೆ ಮಾತ್ರ ಮುಕ್ತಿ ಸಾಧ್ಯವೇ ವಿನಃ ನಾನು ಜೀವಾತ್ಮನಾಗೇ ಉಳಿದುಕೊಂಡು ಇನ್ನೊಂದು ಇರೋದು ಪರಬ್ರಹ್ಮ ಪರಮಾತ್ಮ ಬೇರೆ ಅಂತ ತಿಳ್ಕೊಂಡ್ರೆ ಆಗೋಲ್ಲ ಅಂತ ಇದು ಈ ಸೂತ್ರ ಹೇಳುತ್ತೆ. 36ನೇ ಸೂತ್ರ ಅಂದರೆ 1ನೇ ಅಧ್ಯಾಯದ 2ನೇ ವಲ್ಲಿ 6ನೇ ಸೂತ್ರ ಹೇಳುತ್ತೆ, ಸ್ಮೃತೇಚ್ಛ ಅಂದರೆ ಸ್ಮೃತಿಗಳಲ್ಲಿಯೂ ಹೀಗೆ ಹೇಳಿದೆ. ಭಗವದ್ಗೀತೆಯಲ್ಲೂ ಪರಮಾತ್ಮನು ಪದೇ ಪದೇ ನನ್ನಲ್ಲೇ ಮನಸ್ಸನ್ನು ಇಟ್ಟು ನನ್ನನ್ನೇ ಆಧಾರವಾಗಿಟ್ಟುಕೊಂಡು ಇರು ಹಾಗೂ ಮರಣ ಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ದೇಹ ಬಿಟ್ಟರೆ ಪರಮಾತ್ಮನಾದ ಪರಬ್ರಹ್ಮ ಸ್ವರೂಪಿಯಾದ ನನ್ನನ್ನೇ ಸೇರುವೆ ಎಂದು ಹೇಳಿದೆ. ಹಾಗಾಗಿ ಸ್ಮೃತಿಯ ಪ್ರಕಾರವು ಪರಬ್ರಹ್ಮ ಪರಮಾತ್ಮನೇ ಉಪಾಸ್ಯ ಆಗಿದ್ದಾನೆ ಹೊರತು ಜೀವಾತ್ಮನಲ್ಲ ಅಂತ ಇಲ್ಲಿ ನಾವು ತಿಳ್ಕೊಳ್ತೇವೆ. ಇನ್ನು 7ನೇ ಸೂತ್ರ ಏನು ಹೇಳುತ್ತೆ ಅಂದರೆ ಇದು 555ರಲ್ಲಿ 38ನೇ ಸೂತ್ರ. ಅರ್ಭಕ ಕಸ್ತ್ವಾ ತದ್ಯ ಉಪದೇಶಾಚ ನೇತಿ ಚೇನ್ನ ನಿಚಾಯತ್ವ ದೇವಂ ವ್ಯೋಮವಚ್ಚ ಅಂತ ಹೇಳುತ್ತೆ. ಈ ಪರಮಾತ್ಮನು ಹೃದಯದಲ್ಲಿ ವಾಸವಾಗಿದ್ದಾನೆ ಅಂತ ನಾವು ಭಗವದ್ಗೀತೆಯಲ್ಲಿ ಪದೇ 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 ಕೇಳ್ತೇವೆ. ನಾನು ಹೃದಯದಲ್ಲಿ ಇದ್ದೇನೆ 18ನೇ ಅಧ್ಯಾಯದಲ್ಲಿನೂ ಸ್ಪಷ್ಟವಾಗಿ ಹೇಳ್ತಾನೆ ಭಗವಂತ, ಉಳಿದ ಹಿಂದಿನ ಅಧ್ಯಾಯಗಳಲ್ಲೂ ಹೇಳ್ತಾನೆ. ಆದರೆ ಪರಮಾತ್ಮನು ಅತೀ ಚಿಕ್ಕದಾಗಿದ್ದಾನೆ ಅಂತ ಇನ್ನೊಂದು ಉಪನಿಷತ್ತು ಹೇಳುತ್ತೆ. ಹೃದಯಾಕಾಶದಲ್ಲಿರುವುದರಿಂದ ನಾನು ಹೃದಯದಲ್ಲಿರುವುದು ಜೀವಾತ್ಮ ಎಂದು ಯಾಕೆ ಭಾವಿಸಬಾರ್ದು ಅಂತ ಪ್ರಶ್ನೆ. ಯಾಕಂದರೆ ಪರಮಾತ್ಮ ಅಂದರೆ ಅತೀ ಸೂಕ್ಷ್ಮ ಅಂತ ಹೇಳೋದ್ರಿಂದ ಬೇಡ, ನಾವು ಜೀವಾತ್ಮ ಅಂತಲೇ ಭಾವಿಸೋಣ. ಹೃದಯದಲ್ಲಿರೋದು ಜೀವಾತ್ಮ ಅಂತ ಯಾಕೆ ಭಾವಿಸಬಾರ್ದು ಅಂತ ಪ್ರಶ್ನೆ. ಹಾಗೆ ಭಾವಿಸಬಾರದು ಅಂತ ಹೇಳುತ್ತೆ ಬ್ರಹ್ಮಸೂತ್ರ. ಯಾಕಂದರೆ ಭಗವಂತನು ಆಕಾಶ ರೂಪದಲ್ಲಿ ಹೃದಯದಲ್ಲಿ ಇದ್ದಾನೆ. ವ್ಯೋಮವತ್ ಆಕಾಶ ರೂಪದಲ್ಲಿ ಹೃದಯದಲ್ಲಿ ಇದ್ದಾನೆ. ಇದರ ಅರ್ಥ ಏನು ಅಂದರೆ ಪರಮಾತ್ಮನನ್ನು ತಾತ್ವಿಕವಾಗಿ ತಿಳಿದುಕೊಳ್ಳಬೇಕು. ಅತೀ ಸೂಕ್ಷ್ಮವಾಗಿ ಸತ್ಯವಾಗಿಯೂ ಹೃದಯದಲ್ಲಿರುವ ಪರಮಾತ್ಮನನ್ನು ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಗೋಚರನಲ್ಲ ಅಂತ ಮೊದಲು ತಿಳ್ಕೊಳ್ಬೇಕು. ಪರಮಾತ್ಮನನ್ನು ಅತೀ ಸೂಕ್ಷ್ಮ ಬುದ್ಧಿಯಿಂದ ಜ್ಞಾನ ದೃಷ್ಟಿಯಿಂದ ತಾತ್ವಿಕವಾಗಿ ಹೃದಯದಲ್ಲಿದ್ದಾನೆ ಎಂದು ನಾವು ತಿಳಿದುಕೊಳ್ಳಬೇಕು ಅಂತ ಈ ಸೂತ್ರ ಸ್ಪಷ್ಟಪಡಿಸುತ್ತೆ. ನಾವು ಭೂತಾಕಾಶ ಅಂದರೆ ಯಾವುದನ್ನು ಹೇಳೋದು ಗೊತ್ತಾ? ನಾವು ಪಂಚಭೂತಗಳು ಹೇಳ್ತೀವಲ್ಲ, ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶ ಅಂತ ಹೇಳ್ತೇವಲ್ಲ, ಅದರಲ್ಲಿ ಒಂದಾದನ್ನು ಭೂತಾಕಾಶ ಅಂತ ಹೇಳ್ತಾರೆ. ಭೂತಾಕಾಶದಲ್ಲಿ ಈ ಸತ್ಯವನ್ನು ಅಂದರೆ ಪರಬ್ರಹ್ಮ ಸತ್ಯವನ್ನು ಕಂಡುಹಿಡಿಯಲು ಹೋದಾಗ ಅದು ಎಚ್ಚರಿಕೆಯ ಅನುಭವ, ಸ್ಥೂಲ ಅನುಭವದಿಂದ ಕಂಡುಹುಡುಕಬೇಕು. ಸೂಕ್ಷ್ಮ ಅನುಭವದಿಂದ ಆಗೋದಿಲ್ಲ, ಸ್ಥೂಲ ಅನುಭವದಿಂದ ಕಂಡುಹುಡುಕಬೇಕು. ನಾವು ಇದೇ ಪರಬ್ರಹ್ಮ ಸತ್ಯವನ್ನು ಚಿತ್ತಾಕಾಶದಲ್ಲಿ ನೋಡಿದಾಗ ಅದು ಯೋಚನೆಗಳ ರೂಪವಾಗಿ ಗೋಚರಿಸುತ್ತದೆ. ಅಂದರೆ ಆ ಯೋಚನೆಗಳ ಹಿಂದೆ ಇರುವುದು ಪರಬ್ರಹ್ಮವೇ ಅಂತ ನಾವು ತಿಳ್ಕೊಳ್ಬೇಕು. ಈಗ ಭೂತಾಕಾಶವನ್ನು ಮೀರಿದಾಗ ಚಿತ್ತಾಕಾಶದಲ್ಲಿ ನಾವು ನೆಲೆಸ್ತೇವೆ. ಚಿತ್ತಾಕಾಶವನ್ನು ಮೀರಿದಾಗ ಅದೇ ಸತ್ಯವನ್ನು ನಾವು ಚಿದಾಕಾಶದಲ್ಲಿ ವ್ಯೋಮವತ್ ಅಂತ ನೆಲೆಸ್ತೇವೆ. ಚಿದಾಕಾಶದ ಅರ್ಥ
ಅದು ಎಲ್ಲದಕ್ಕೂ ಆಧಾರವಾಗಿರುತ್ತದೆ ಮತ್ತು ತನ್ನ ಅಸ್ತಿತ್ವಕ್ಕೆ ಯಾವ ಆಧಾರವನ್ನು ಅವಲಂಬಿಸುವುದಿಲ್ಲ. ಹಾಗಾಗಿ ಸತ್ಯವು ಎರಡು ರೀತಿಯಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ. ಯಾವುದು? ಅತೀ ಸೂಕ್ಷ್ಮವಾಗಿದೆ ಅಂತ ಒಂದು, ಪರಬ್ರಹ್ಮ ಪರಮಾತ್ಮನು ಅತಿ ಸೂಕ್ಷ್ಮವಾಗಿದ್ದಾನೆ ಅಂತ ಒಂದು. ಎರಡನೇದು, ಅದು ಹೃದಯದಲ್ಲಿದೆ ಅಂತ ಎರಡನೇದು. ಇದರ ಅರ್ಥ ಇದು ಗಾತ್ರದಲ್ಲಿ ಅತಿ ಚಿಕ್ಕದಾಗಿದೆ ಎನ್ನುವುದಕ್ಕಿಂತ ಪರಬ್ರಹ್ಮ ಪರಮಾತ್ಮವು ಅತೀ ಸೂಕ್ಷ್ಮವಾಗಿದೆ. ಅದು ಯಾವುದೇ ರೀತಿಯಲ್ಲಿ ಕಲುಷಿತವಾಗದೆ ಶುದ್ಧ ಚೈತನ್ಯದ ಆಕಾಶ ರೂಪದಲ್ಲಿ ಇರುತ್ತದೆ ಅಂತ ತಿಳ್ಕೊಳ್ಬೇಕು ಅಂತ ಈ ಸೂತ್ರ ಹೇಳುತ್ತೆ. ಮುಂದಿನ ಸೂತ್ರ ಅಂದರೆ 39ನೇ ಸೂತ್ರ ಅಥವಾ 2ನೇ ಪಾದದ 1ನೇ ಅಧ್ಯಾಯದ 2ನೇ ಪಾದದ 8ನೇ ಸೂತ್ರ ಹೇಳುತ್ತೆ, ಸಂಭೋಗ ಪ್ರಾಪ್ತಿರಿತಿ ಚೇನ್ನ ವೈಶೇಷಾತ್. ಅಂದರೆ ಹಾಗಂದರೆ ಏನು ಅಂದರೆ, ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಹಾಗೂ ಹೃದಯದಲ್ಲಿ ಭಾವನಾತ್ಮಕವಾಗಿ ಅನೇಕ ದುಃಖ, ಕಷ್ಟ, ನೋವು, ನಲಿವು ಭಾವನಾತ್ಮಕವಾಗಿ ಅದು ಇಲ್ಲೇ ಇದೆ. ಹಾಗಾಗಿ ಹೃದಯದಲ್ಲಿರೋ ಈ ಪರಮಾತ್ಮನು ಅತಿ ದುಃಖಿತನಾಗಿದ್ದಾನೆ ಎಂದು ಯಾಕೆ ತಿಳ್ಕೊಳ್ಬಾರ್ದು? ಯಾಕಂದರೆ ಈ ಹೃದಯದಲ್ಲಿ ಭಾವನಾತ್ಮಕವಾಗಿ ಅನೇಕ ದುಃಖಗಳು, ಕಷ್ಟಗಳು, ಕೋಟಲೆಗಳು ಇವೆ. ನಾವು ಅದೇ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದೇವೆ. ಹಾಗಾದರೆ ಆ ಪರಮಾತ್ಮನೂ ಸಹ ಈ ಹೃದಯದಲ್ಲಿರುವ ಈ ದುಃಖ ಕೋಟಲೆಗಳಿಗೆ ಸಿಕ್ಕಾಕೊಂಡಿದ್ದಾನೆ, ಅವನು ಅತಿ ದುಃಖಿಯಾಗಿದ್ದಾನೆ ಅಂತ ಯಾಕೆ ತಿಳ್ಕೊಳ್ಬಾರ್ದು ಅಂತ ಪ್ರಶ್ನೆ. ಅದಕ್ಕೆ ಉಪನಿಷತ್ತು ಬ್ರಹ್ಮಸೂತ್ರ ಹೇಳುತ್ತೆ, ಆಗಲ್ಲ. ಯಾಕೆಂದರೆ ಹೃದಯದಲ್ಲಿರೋ ಪರಮಾತ್ಮನಿಗೆ ತಾನು ಕರ್ತೃತ್ವ ಇರಲಿಲ್ಲ, ಭೋಕ್ತೃತ್ವ ಇಲ್ಲ, ಕರ್ತೃತ್ವ ಭೋಕ್ತೃತ್ವದ ಅಭಿಮಾನವಿರುವುದಿಲ್ಲ. ಹಾಗಾಗಿ ಪರಮಾತ್ಮನು ಹೃದಯದಲ್ಲಿರುವ ದುಃಖಕ್ಕೆ ಜೊತೆಗೆ ಯಾವುದೇ ಸಂಯೋಗವನ್ನು ಪಡೆಯುವುದಿಲ್ಲ, ಯಾವುದೇ ಅಟ್ಯಾಚ್ಮೆಂಟನ್ನು ಪಡೆಯುವುದಿಲ್ಲ. ಹಾಗಾಗಿ ಹೃದಯದಲ್ಲಿರುವ ದುಃಖಕ್ಕೆ ಅವನು ಒಳಪಡುವುದಿಲ್ಲ. ಹಾಗಾಗಿ ಅತ್ಯಂತ ಶುದ್ಧನಾಗಿ ಶುದ್ಧ ಚೈತನ್ಯ ರೂಪದಿಂದ ಹೃದಯದಲ್ಲಿ ಭಗವಂತನು ನೆಲೆಸಿದ್ದಾನೆ ಅಂತ ಈ ಸೂತ್ರ ಸ್ಪಷ್ಟಪಡಿಸುತ್ತದೆ. ಮುಂದೆ ಈ ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ? ಅನೇಕ ಉಪನಿಷತ್ತುಗಳಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಭಗವಂತನು ತಾನು ಭೋಗ್ತಾ ಅಂತ ಹೇಳ್ತಾನಲ್ಲ. ನಾವು ಹಿಂದೆ ಏನು ಹೇಳಿದ್ದೇವೆ? ಭಗವಂತನಿಗೆ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ ಅಂತ ಹೇಳ್ತೇವೆ. ಆದರೆ ಸ್ಮೃತಿ ಗ್ರಂಥವಾದ ಭಗವದ್ಗೀತೆಯಲ್ಲಿ ನಾನು ಭೋಗ್ತಾ ಅಂತ ಭಗವಂತ ಹೇಳ್ತಾನಲ್ಲ, ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಆಗ ಬ್ರಹ್ಮಸೂತ್ರ ಹೇಳ್ತದೆ, 2ನೇ ಪಾದದ 9ನೇ ಸೂತ್ರ ಹೇಳತ್ತೆ, ಅತ್ತ ಚರಾಚರ ಗ್ರಹಣಾತ್. ಇಲ್ಲಿ ಅತ್ತ ಎಂದರೆ ಈ ಜಗತ್ತು ಪರಮಾತ್ಮನಿಂದ ಸೃಷ್ಟಿಯಾಗಿ ಪರಮಾತ್ಮನಲ್ಲೇ ಲಯವಾಗುತ್ತದೆ. ಈ ಪರಬ್ರಹ್ಮವು, ಬ್ರಹ್ಮ ಅಂದರೆ ಸತ್ವಗುಣ ಅಂತ ಅರ್ಥ, ಕ್ಷತ್ರ ಅಂದರೆ ರಜೋಗುಣ ಅಂತ ಅರ್ಥ, ಮೃತ್ಯು ಅಂದರೆ ತಮೋಗುಣ ಅಂತ ಅರ್ಥ ಮಾಡಿಕೊಳ್ಬೇಕು. ಈ ಮೂರಕ್ಕೂ ಪರಬ್ರಹ್ಮ ಪರಮಾತ್ಮನು ಆಧಾರವಾಗಿರ್ತಾನೆ. ಇವುಗಳು ಪರಬ್ರಹ್ಮದಿಂದಲೇ ಹೊರಗೆ ಬಂದು ಪರಬ್ರಹ್ಮದಲ್ಲೇ ಲಯಗೊಳ್ಳುತ್ತಾ ಇರೋದ್ರಿಂದ ಈ ಅರ್ಥದಲ್ಲಿ ಭಗವಂತನು ತಾನು ಭೋಕ್ತಾ ಅಂತ ಹೇಳಿದ್ದೇ ವಿನಃ ಜೀವಾತ್ಮನು ಹೇಳುವ ಅರ್ಥದಲ್ಲಿ, ಅಂದರೆ ಜೀವಾತ್ಮರಾದ ನಾವು ಹೇಳುವ ಅರ್ಥದಲ್ಲಿ ಅಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಈ ಸೂತ್ರ ಹೇಳುತ್ತೆ. ಮುಂದಿನ ಸೂತ್ರ 2ನೇ ವಲ್ಲಿಯ 10ನೇ ಸೂತ್ರ ಅಥವಾ ಒಟ್ಟಾರೆ 551ರಲ್ಲಿ 555ರಲ್ಲಿ 41ನೇ ಸೂತ್ರ ಪ್ರಕರಣಾಚ ಅಂತ ಹೇಳುತ್ತೆ. ಅಂದರೆ ನಾವು ಮುಂದುವರಿಯುತ್ತಾ ಹೋದಂತೆ ಮುಖ್ಯವಾದ ಪರಬ್ರಹ್ಮ ವಿಚಾರವನ್ನು ಮರೆಯಬಾರ್ದು. ಏನು ಹೇಳ್ತಾರೆ ಅಂದರೆ, ನಾವು ಮಾತಾಡ್ತಾ ಎಕ್ಸಾಂಪಲ್ ಕೊಡ್ತಾ ಮುಖ್ಯವಾದ ವಿಷಯವನ್ನೇ ಮರೆತು ಬೇರೆ ವಿಷಯಕ್ಕೆ ಜಂಪ್ ಆಗುವ ಸಾಧ್ಯತೆ ಇರುತ್ತೆ.
ಹಾಗಾಗಿ ಇಲ್ಲಿ ಒಂದು ಸೂಚನೆಯನ್ನು ಕೊಡುತ್ತೆ ಬ್ರಹ್ಮಸೂತ್ರ. ಮುಖ್ಯ ವಿಷಯ ಏನು? ಪರಬ್ರಹ್ಮ ಪರಮಾತ್ಮನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನಾವು ಎಲ್ಲವನ್ನು ಪರಬ್ರಹ್ಮ ಪರಮಾತ್ಮನಲ್ಲಿ ಸಮೀಕರಿಸ್ತಾ ಇದ್ದೇವೆ. ಹಾಗಾಗಿ ಅದನ್ನೇ ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಮುಂದುವರಿಯಬೇಕು ಅಂತ ಈ ಸೂತ್ರ ಹೇಳುತ್ತೆ. ಆಮೇಲೆ 2ನೇ ವಲ್ಲಿ 11ನೇ ಸೂತ್ರ ಹೇಳ್ತಾರೆ, ಗುಹಾಂ ಪ್ರವಿಷ್ಟ ಆತ್ಮಾನೌ ಹಿ ತದ್ದರ್ಶನಾತ್. ಹೃದಯದಲ್ಲಿ ಪರಮಾತ್ಮನು ಯಾವಾಗಲೂ ಇರ್ತಾನೆ. ಅದೇ ಹೃದಯದಲ್ಲಿ ಜೀವಾತ್ಮನೂ ಸಹ ಪ್ರವೇಶಿಸಿದ್ದಾನೆ. ಹಾಗಾಗಿ ಹೃದಯದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮರು ಇಬ್ಬರೂ ಇದ್ದಾರೆ. ಜೀವಾತ್ಮನು ತನ್ನ ಕರ್ಮಫಲಗಳನ್ನು ಅನುಭವಿಸುತ್ತಾ ಇದ್ದಾನೆ, ಆದರೆ ಪರಮಾತ್ಮನು ಕರ್ಮಫಲ ಅನುಭವಿಸುತ್ತಿಲ್ಲ. ಅವನು ಸಾಕ್ಷಿಯಾಗಿ ಕುಳಿತಿದ್ದಾನೆ. ಆದರೆ ಪರಮಾತ್ಮನು ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಲು ಸಹಾಯ ಮಾಡಲು ಹೃದಯದಲ್ಲಿ ಕುಳಿತುಕೊಂಡಿದ್ದೇನೆ, ದೇವತೆಗಳ ಸಹಿತ ಪ್ರವೇಶಿಸಿದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ಹಾಗಾಗಿ ಇಲ್ಲಿ ಪರಬ್ರಹ್ಮ ಪರಮಾತ್ಮನೇ ಮುಖ್ಯ ವಿಷಯ. ಪರಮಾತ್ಮನನ್ನು ತಿಳಿಯಲು ನಾವು ಜೀವಾತ್ಮನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಪರಬ್ರಹ್ಮ ಪರಮಾತ್ಮನನ್ನೇ ತಿಳಿಯಲು ನಾವು ಜಗತ್ತಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ಮೂಲಭೂತ ಉದ್ದೇಶ ಏನು? ಪರಬ್ರಹ್ಮ ಪರಮಾತ್ಮನನ್ನು ತಿಳಿಯಲು. ಇಲ್ಲಿ ಬಂದ ಕನ್ಫ್ಯೂಷನ್, ಅನುಮಾನಗಳನ್ನು ಪರಿಹರಿಸಲು ಬ್ರಹ್ಮಸೂತ್ರಗಳು ಬಂದಿವೆ. ಹಾಗಾಗಿ ಪದೇ ಪದೇ ಹೇಳಿದ್ದೇ ಹೇಳ್ತಾ ಇದ್ದರಲ್ಲ ಅಂದರೆ ಯಾವುದೇ ರೀತಿಯ ಅನುಮಾನಗಳಿದ್ದರೂ ಅದನ್ನು ಪರಿಹರಿಸಲು ಬ್ರಹ್ಮಸೂತ್ರ ಬಂದಿದೆ. ಜೀವ ಜಗತ್ತು ಈಶ್ವರನ ಬಗ್ಗೆ ಮಾಡುತ್ತಿರುವ ಚರ್ಚೆ ಜೀವ ಜಗತ್ತು ಈಶ್ವರನ್ನು ತಿಳಿದುಕೊಳ್ಳಲು ಅಲ್ಲ, ಮತ್ತೇನಕ್ಕೆ? ಈ ಜೀವ ಜಗತ್ತು ಮತ್ತು ಈಶ್ವರ ನಾವು ಏನೇ ಚರ್ಚೆ ಮಾಡಿದರೂ ಇದು ಪರಬ್ರಹ್ಮ ಪರಮಾತ್ಮನನ್ನು ತಿಳಿದುಕೊಳ್ಳಲು ಮಾಡುವ ಚರ್ಚೆ ಅಂತ ನಮಗೆ ತಿಳಿಬೇಕು. ಕೊನೆಗೆ ಆ ಪರಮಾತ್ಮನು ಸ್ವಸ್ವರೂಪ, ಅಂದರೆ ನಮ್ಮ ಸ್ವಸ್ವರೂಪವೇ, ಅದು ನಾವೇ ಅಂತ ತಿಳಿದುಕೊಳ್ಳಬೇಕು ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಮುಂದಿನ ಸೂತ್ರ ಅಂದರೆ 43ನೇ ಸೂತ್ರ, 2ನೇ ವಲ್ಲಿಯ 12ನೇ ಸೂತ್ರ ಹೇಳುತ್ತೆ, ವಿಶೇಷಣಾಚ. ಜೀವಾತ್ಮ ಪರಮಾತ್ಮನ ಬಗ್ಗೆ ಬೇರೆ ಬೇರೆ ವಿವರಣೆಗಳನ್ನು ಕೊಟ್ಟಿದ್ದರೂ ಜೀವಾತ್ಮನನ್ನು ತಿಳಿದುಕೊಂಡರೆ ಮೋಕ್ಷ ಪಡೆಯುತ್ತಾರೆ ಎಂದು ಹೇಳಲಿಲ್ಲ. ಜೀವಾತ್ಮನೂ ಹೃದಯದಲ್ಲಿ ಇದ್ದಾನೆ, ಪರಮಾತ್ಮನೂ ಹೃದಯದಲ್ಲಿ ಇದ್ದಾನೆ. ಹಾಗಾದರೆ ಜೀವಾತ್ಮನ ಅಂದರೆ ಇದಕ್ಕಿಂತ ದೊಡ್ಡ ಜೀವಾತ್ಮನ್ನು ತಿಳ್ಕೊಂಡು ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಪರಬ್ರಹ್ಮ ಪರಮಾತ್ಮನನ್ನು ತಿಳಿದುಕೊಂಡರೆ ಮಾತ್ರ ಮೋಕ್ಷ ಸಿಗೋದು. ಅಭಯ ಹಾಗೂ ಮೋಕ್ಷ ಪ್ರಾಪ್ತಿಯಾಗೋದು ಪರಬ್ರಹ್ಮ ಪರಮಾತ್ಮವನ್ನು ತಿಳಿದುಕೊಂಡರೆ. ಹಾಗಾಗಿ ಜೀವಾತ್ಮ ಪರಮಾತ್ಮ ಇಲ್ಲಿ ಬೇರೆ ಬೇರೆ ಅಂತ ತಿಳ್ಕೊಳ್ಬೇಕು. ಜೀವಾತ್ಮನು ಪರಮಾತ್ಮನ ಉಪಾಸನೆ ಮಾಡುತ್ತಾನೆ. ಉಪಾಸ್ಯ ದೈವ ಪರಮಾತ್ಮ, ಉಪಾಸಕ ಜೀವಾತ್ಮ ಅಂತ ತಿಳ್ಕೊಳ್ಬೇಕು ಅಂತ ಈ ಸೂತ್ರ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ನೋಡಿ, ಮುಂದೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಏನು? ಜೀವಾತ್ಮ ಪರಮಾತ್ಮ ಇಬ್ಬರೂ ಹೃದಯದಲ್ಲಿ ಇದ್ದಾರೆ ಎಂದು ನಾವು ಒಪ್ಪೋಣ. ಬರೀ ಪರಮಾತ್ಮನ ಉಪಾಸನೆ ಮಾಡುವುದು ಜೀವಾತ್ಮನದಲ್ಲ ಎಂದರೆ ಅದು ಹೇಗೆ ಹೊಂದುತ್ತದೆ ಅಂತ. ಅಂದರೆ ಇಬ್ಬರೂ ಇದ್ದಾರಲ್ವ, ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಹೃದಯದಲ್ಲಿ ಇದ್ದಾನೆ. ಅದು ಉಪಾಸನೆ ಮಾಡಲು ಬರೀ ಪರಮಾತ್ಮಂದು ಜೀವಾತ್ಮಂದು ಅಲ್ಲ ಅಂತ ಹೇಳಿದರೆ ಅದು ಹೇಗೆ ಒಪ್ಪೋದು? ಅದಕ್ಕೆ ಕೆಲವು ಉಪನಿಷತ್ತುಗಳು ಪರಮಾತ್ಮನು ಹೃದಯದಲ್ಲಿದ್ದಾನೆ ಅಂತ ಹೇಳ್ತವೆ. ಇನ್ನೂ ಕೆಲವು ಉಪನಿಷತ್ತುಗಳು ಪರಮಾತ್ಮನು ಬಲಗಣ್ಣಿನಲ್ಲಿ ಇದ್ದಾನೆ ಅಂತ ಹೇಳುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವಂತೆ ಪರಮಾತ್ಮನು ಹೃದಯದಲ್ಲಿ ಇದ್ದಾನೆ. ಅದೇ ಕಠೋಪನಿಷತ್ತಿನಲ್ಲಿ ಹೇಳುವಂತೆ ಪರಮಾತ್ಮನು ಬಲಗಣ್ಣಿನಲ್ಲಿ ಇದ್ದಾನೆ. ಹಾಗಾದರೆ ಪರಮಾತ್ಮನ ಲಭ್ಯತೆ ಹೃದಯದಲ್ಲೋ ಅಥವಾ ಕಣ್ಣಿನಲ್ಲೋ ಅನ್ನೋದು ಪ್ರಶ್ನೆ. ಅದಕ್ಕೆ
ಮುಂದಿನ ಸೂತ್ರ 2ನೇ ಒಲ್ಲಿ 13ನೇ ಸೂತ್ರ ಹೇಳುತ್ತೆ, ಅಂತರೇ ಉಪಪತ್ತೇಹೇ. ಅಂದರೆ ಏನು? ಉಪಾಸನೆಯ ಮೂಲಕ ಹೋದಾಗ ಉಪಾಸಕ ಉಪಾಸ್ಯ ಎಂಬ 2 ವಿಚಾರಗಳನ್ನು ನಾವು ತೆಗೆದುಕೊಳ್ಳಬೇಕಾಗತ್ತೆ. ಪರಬ್ರಹ್ಮ ಪರಮಾತ್ಮನು ಬಲಗಣ್ಣಿನಲ್ಲಿದ್ದಾನೆ ಎಂದು ಹೇಳಿದ್ದು ಉಪಾಸಕ ಉಪಾಸ್ಯ ದೃಷ್ಟಿಯಿಂದ. ಪರಬ್ರಹ್ಮ ದೃಷ್ಟಿಯಿಂದ ಇರುವುದು ಒಂದೇ, ಸಾಧಕನು ಒಂದೇ, ಸಾಧ್ಯವೂ ಒಂದೇ. ಆದರೆ ಉಪಾಸನಾ ದೃಷ್ಟಿಯಲ್ಲಿ ಬಂದಾಗ ಉಪಾಸಕ ಬೇರೆ, ಉಪಾಸ್ಯ ದೈವವು ಪರಬ್ರಹ್ಮ ಪರಮಾತ್ಮ ಆಗತ್ತೆ. ಹಾಗಾಗಿ ಅಲ್ಲಿ ಹೇಳಿರೋದು ಪರಮಾತ್ಮನು ಬಲಗಣ್ಣಿನಲ್ಲಿ ಇದ್ದಾನೆ ಅಂತ. ಹಾಗಾದರೆ ಪರಮಾತ್ಮನು ಬಲಗಣ್ಣಿನಲ್ಲೇ ಇದ್ದಾನೆ ಅಂತ ನಾವು ತಗೊಳ್ಬಾರ್ದು ಅಂತ ಹೇಳ್ತೇವೆ. ಹಾಗೆ ಹೇಳಿದ್ದು ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಸುಮ್ಮನೆ ಹೇಳಿದ್ದ? ಯಾಕೆ ಹೇಳಿದ್ದು ಅಂದರೆ 45ನೇ ಸೂತ್ರ ಅಥವಾ 2ನೇ ಒಲ್ಲಿ 14ನೇ ಸೂತ್ರ ಹೇಳುತ್ತೆ, ಸ್ಥಾನಾದಿ ವ್ಯಪದೇಶಾಚ. ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ, ಹೌದು ನಿಜ. ಆದರೂ ಅದನ್ನು ಅನುಭವಜನ್ಯವಾಗಿ ತಿಳಿದುಕೊಳ್ಳುವ ಶಕ್ತಿ ನಮಗೆ ಇಲ್ಲ. ಆದ ಕಾರಣ ಕೆಲವು ಸ್ಥಾನಗಳನ್ನು, ದೇಹದಲ್ಲಿ ಕೆಲವು ಸ್ಥಾನಗಳನ್ನು ಹೇಳಿ ಆ ಸ್ಥಳಗಳಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಕೆಲವು ಪರಮಾತ್ಮನು ಎಲ್ಲ ಕಾಲದಲ್ಲೂ, ಎಲ್ಲ ಸಂದರ್ಭದಲ್ಲೂ, ಎಲ್ಲ ಕಡೆಯಲ್ಲೂ ಇದ್ದಾನೆ ಎಂದರೆ ಸಾಮಾನ್ಯ ಜೀವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಏನು ಹೇಳುತ್ತಾರೆ? ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸಲು ಸಹಾಯ ಆಗಲಿ ಅನ್ನುವ ದೃಷ್ಟಿಯಿಂದ ಈ ಭಗವಂತನು ಅಂಗುಷ್ಟ ಮಾತ್ರದ ಪುರುಷನಾಗಿ ಹೃದಯದ ಮಧ್ಯದಲ್ಲಿ ಪ್ರತಿಷ್ಠಾತನಾಗಿದ್ದಾನೆ, ಭಗವಂತನು ಬಲಗಣ್ಣಿನಲ್ಲಿ ಇದ್ದಾನೆ ಇತ್ಯಾದಿ ಹೇಳಿದ್ದು ಸಾಧಕರಿಗೆ ಸಹಾಯ ಆಗಲಿ ಅನ್ನುವ ದೃಷ್ಟಿಯಿಂದ ಮಾತ್ರ. ನಿಜವಾದ ವಿಚಾರ ಏನು? ಪರಬ್ರಹ್ಮ ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ, ಎಲ್ಲ ಸಂದರ್ಭದಲ್ಲಿ ಇದ್ದಾನೆ, ಎಲ್ಲ ಕಾಲದಲ್ಲಿ ಇದ್ದಾನೆ ಅಂತ ಇದು ನಿಜವಾದ ವಿಷಯ. ಇದನ್ನು ತಿಳಿದುಕೊಳ್ಳುವವರೆಗೆ ನಾವು ದೇಹದ ಕೆಲವು ಪ್ರದೇಶದಲ್ಲಿ ಭಗವಂತನು ಇದ್ದಾನೆ ಅಂತ ಹೇಳಿ ಅವನನ್ನು ಉಪಾಸಿಸಬೇಕು ಅಂತ ಅರ್ಥ. ಆದರೆ ಇದನ್ನು ಏಕದಮ್ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಂತವಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಹೋಗಬೇಕು ಅಂತ ಹೇಳ್ತಾರೆ. ನೋಡಿ, ಮೊದಲು ಭಗವದ್ಗೀತೆ ಏನು ಹೇಳುತ್ತೆ ಸಾಧಕರಿಗೆ? ಭಗವಂತನಲ್ಲಿ ಪ್ರಶ್ನೆಗೆ ನಾನು ಅಶ್ವತ್ಥ ಮರದಲ್ಲಿ ವಿಶೇಷವಾದ ವಿಭೂತಿಯಿಂದ ಇದ್ದೇನೆ. ಹಾಗಾಗಿ ಜನ ಏನು ಮಾಡ್ತಾರೆ? ದೇವಸ್ಥಾನಕ್ಕೆ ಹೋಗಿ ಅಶ್ವತ್ಥ ಮರವನ್ನು ಸುತ್ತಾರೆ, ಸುಲಭ ಆಗತ್ತೆ. ನಾನು ಯಜ್ಞದಲ್ಲಿ ಜಪಯಜ್ಞ ಆಗಿದ್ದೇನೆ ಅಂತ ಹೇಳಿದಾಗ ಸಾಮಾನ್ಯ ಜನ ಏನು ಮಾಡ್ತಾರೆ? ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ, ಭಗವಂತನ ಜಪ ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇದು ಅವ್ರಿಗೆ ಸುಲಭವಾಗಿ ಅರ್ಥ ಆಗತ್ತೆ ಮತ್ತು ಸಾಧನೆಯನ್ನು ಮಾಡ್ತಾರೆ. ಮುಂದಿನ ಹಂತ ಸ್ವಲ್ಪ ಅದಕ್ಕಿಂತ ಕ್ಲಿಷ್ಟವಾಗಿದೆ. ನಾನು ಎಲ್ಲ ದ್ರವ್ಯಗಳಲ್ಲೂ ಇರುವ ರುಚಿ, ಅಂದರೆ ನೀವು ದ್ರವ ಪದಾರ್ಥವನ್ನು ತಗೊಂಡಾಗ ಅದರಲ್ಲಿ ಇರುವ ರುಚಿ ನಾನೇ. ನಾನು ಎಲ್ಲ ಗಂಧಗಳನ್ನು ತಗೊಂಡಾಗ ಅದರಲ್ಲಿರುವ ವಾಸನೆ ನಾನೇ ಅಂತ ಭಗವಂತ ಹೇಳಿದಾಗ, ನೀನು ದ್ರವ್ಯಗಳಲ್ಲಿರುವ ರುಚಿಯನ್ನು ಕಂಡು ಹುಡುಕಬೇಕು, ಅದೇ ನಾನು ಅಂತ ಹೇಳಿದಾಗ ಇದು ಮೊದಲಿನ ಸಾಧನೆಗಿಂತ ಸ್ವಲ್ಪ ಕಷ್ಟ ಆಗತ್ತೆ. ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಇನ್ನೂ ಕ್ಲಿಷ್ಟ ಯಾವುದು ಅಂದರೆ, ಭಗವಂತನು ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿದಾಗ ನನ್ನ ಹೃದಯದಲ್ಲಿ ಭಗವಂತ ಇರಬಹುದು, ಎಲ್ಲರ ಹೃದಯದಲ್ಲಿ, ಅಂದರೆ ಪ್ರಾಣಿಗಳ ಹೃದಯದಲ್ಲೂ, ಇರುವೆ ಹೃದಯದಲ್ಲೂ, ಎಲ್ಲ ಕಡೆ ಇದ್ದಾನೆ ಅಂದರೆ ಒಪ್ಪಲಿಕ್ಕೆ ಸಾಧಕರಿಗೆ ಪ್ರಥಮ ಹಂತಗಳಲ್ಲಿ ಕಷ್ಟ ಆಗತ್ತೆ. ಇದಕ್ಕಿಂತಲೂ ಕಷ್ಟ ಆದ್ದು ಯಾವುದು ಅಂದರೆ, ಭಗವಂತನು ಎಲ್ಲ ಕಡೆ ಇದ್ದಾನೆ, ಎಲ್ಲ ಸಂದರ್ಭದಲ್ಲೂ ಇದ್ದಾನೆ,
ಎಲ್ಲ ಕಾಲದಲ್ಲೂ ಇದ್ದಾನೆ, ಎಲ್ಲವರಲ್ಲೂ ಇದ್ದಾನೆ. ಹೀಗೆ ಹೇಳಿದಾಗ ಈ ಆಧ್ಯಾತ್ಮಿಕ ಸಾಧಕರಿಗೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಇದನ್ನು ಗಂಭೀರವಾಗಿ ಕೊಳ್ಳದೆ ಸಾಧನೆಯನ್ನು ನಿಲ್ಲಿಸುವ ಸಾಧ್ಯತೆ ಇದೆ. ಹಾಗಾಗಿ ಹಂತ ಹಂತವಾಗಿ ಹೋಗಬೇಕು ಅಂತ ಬ್ರಹ್ಮಸೂತ್ರ ಸ್ಪಷ್ಟವಾಗಿ ಹೇಳುತ್ತೆ. ಮುಂದಿನ ಸೂತ್ರ 2ನೇ ವಲ್ಲಿ 15ನೇ ಸೂತ್ರ ಹೇಳುತ್ತೆ, ಸುಖ ವಿಶಿಷ್ಟಾಭಿಧಾನಾದೇವಚ. ಕಣ್ಣಿನಲ್ಲಿ ಕಾಣುತ್ತಿರೋ ಪರಮಾತ್ಮನನ್ನು ಆನಂದಯುಕ್ತ ಎಂದರೆ ಯಾವಾಗಲೂ ಆನಂದವಾಗಿ ಇರುವವನು ಅಂತ ನಾವು ಭಾವಿಸಬೇಕು. ಆನಂದ ಅಂದರೇನು? ಭಯವಿಲ್ಲದೆ ಇರುವವನು. ಎಲ್ಲಿ ಭಯವಿದೆಯೋ ಅಲ್ಲಿ ಜೀವಾತ್ಮ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ಭಯವಿರುವುದಿಲ್ಲವೋ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಭಯವಿಲ್ಲದೆ ಇರುವುದು ಎಂದರೆ ಪರಮಾತ್ಮ ಪರಬ್ರಹ್ಮ ತತ್ವವೇ. ಇಲ್ಲಿ ಅಭಯ ಸ್ವರೂಪವನ್ನು ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಮುಂತಾದ ವಾಕ್ಯಗಳಲ್ಲಿ ಹೇಳ್ತಾರೆ. ಮುಂದಿನ ಸೂತ್ರ ಇದನ್ನು ಇನ್ನೂ ಸ್ಪಷ್ಟಪಡಿಸ್ತಾ ಹೋಗುತ್ತೆ. 2ನೇ ವಲ್ಲಿ 16ನೇ ಸೂತ್ರ ಹೇಳುತ್ತೆ, ಶ್ರುತೋಪ ನಿಷತ್ಕಗತ್ಯಭಿಧಾನ ಚ. ಯಾರು ಇದನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾರೋ, ಅಂದರೆ ಈಗೇನು ಯಾರು ಈಗ ನಾನೇ ಹೇಳ್ತಾ ಇದ್ದೇನೆ, ನೀವು ವಿಡಿಯೋ ಕೇಳಿಸ್ಕೊಳ್ತಾ ಇದ್ದೀರಿ ಅಲ್ವಾ. ಈಗ ಕೇಳಿಸಿಕೊಳ್ಳುತ್ತಿರುವ ನೀವೇ ಪರಬ್ರಹ್ಮ ಪರಮಾತ್ಮ ಅಂತ ತಿಳಿದುಕೊಂಡರೆ ಅದು ನೀವು ಆಧ್ಯಾತ್ಮಿಕ ಜ್ಞಾನದ ಅಂತಿಮ ಚರಣವನ್ನು ಹತ್ತಿದ್ದ ಹಾಗಾಗತ್ತೆ. ನಾವು ಅವರನ್ನು ಹೇಗೆ ಕಣ್ಣುಗಳಿಂದ ನೋಡುತ್ತಿರುವುದರಿಂದ, ಈಗ ನೋಡಿ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ನನ್ನನ್ನು ಕಣ್ಣುಗಳಿಂದ ನೋಡ್ತಾ ಇದ್ದೀರಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ನೀವು ನನ್ನನ್ನು ಕಣ್ಣುಗಳಿಂದ ನೋಡುತ್ತಾ ಇದ್ದೀರಿ. ಈಗ ನಾವು ಕಣ್ಣಿನಲ್ಲಿ ಭಗವಂತ ಇದ್ದಾನೆ, ನಮ್ಮ ಒಳಗಿರೋ ಭಗವಂತನು ಕಣ್ಣಿನ ಮೂಲಕ ಹೊರಗೆ ನೋಡ್ತಾ ಇದ್ದಾನೆ ಅಂತ ಒಂದು ತಿಳ್ಕೊಳ್ಬೇಕು. ಕಣ್ಣಿನಲ್ಲಿ ಭಗವಂತ ಇದ್ದಾನೆ ಅಂತ ಹೇಗೆ ಹೇಳಿದ್ದು ಅಂದರೆ, ಪರಮಾತ್ಮ ಮಾತ್ರ ಬಲಗಣ್ಣಿನಲ್ಲಿ ಇದ್ದಾನೆ ಎಂದು ಹೇಗೆ ಹೇಳ್ತೇವೆ ಅಂತ ಮುಂದಿನ ಸೂತ್ರ ಹೇಳುತ್ತೆ. ಏನು ಹೇಳುತ್ತೆ? 2ನೇ ವಲ್ಲಿ 17ನೇ ಸೂತ್ರ ಹೇಳುತ್ತೆ, ಅನವಸ್ಥಿತೇಶ ಸಂಭವಾಚ ನೇತರೆ ಅನವಸ್ಥಿತೇ ಅಸಂಭವಾಚ ನ ಇತರೆ. ಅಂದರೆ ಬಲಗಣ್ಣಿನಲ್ಲಿ ಪರಬ್ರಹ್ಮ ಪರಮಾತ್ಮನಲ್ಲದೆ ಬೇರೆ ಯಾರೂ ಕಂಡುಬರುವ ಸಂಭವವೇ ಇಲ್ಲ ಅಂತ. ಅಂದರೆ ಏನು ಅರ್ಥ? ನಾವು ಕಣ್ಣಿನ ಮೂಲಕ ಬೇರೆಯವರನ್ನು ನೋಡಿದಾಗ ಅವರ ರಿಫ್ಲೆಕ್ಷನ್, ಅಂದರೆ ಆ ವ್ಯಕ್ತಿಯ ಎದುರಿನಲ್ಲಿರೋ ವ್ಯಕ್ತಿಯ ರಿಫ್ಲೆಕ್ಷನ್ ಅಥವಾ ಪ್ರತಿಬಿಂಬ ನಮ್ಮ ಕಣ್ಣಿನಲ್ಲಿ ಉಂಟಾಗ್ತದೆ. ಆದರೆ ನಮ್ಮ ಮುಂದಿರೋ ವ್ಯಕ್ತಿ ಸ್ವಲ್ಪ ಆಚೆಗೆ ಹೋದ ಕೂಡಲೇ ತಕ್ಷಣ ಆ ರಿಫ್ಲೆಕ್ಷನ್ ಹೋಗತ್ತೆ, ಮತ್ತು ಯಾವ ವ್ಯಕ್ತಿ ನಮ್ಮ ಮುಂದೆ ಬರ್ತಾನೋ ಆ ರಿಫ್ಲೆಕ್ಷನ್ ಬರುತ್ತೆ. ಮತ್ತು ಮನಸ್ಸು ಕಣ್ಣಿನ ಜೊತೆಗೆ ತಾದಾಪ್ಯತೆಯನ್ನು ಹೊಂದಿದಾಗ ಮಾತ್ರ ಇದು ಸಾಧ್ಯವಾಗತ್ತೆ. ಕಣ್ಣು ನೋಡ್ತಾ ಇದ್ದರೂ ಮನಸ್ಸು ಇನ್ನೆಲ್ಲೋ ಇದ್ದರೆ ಅದು ಸಾಧ್ಯ ಆಗೋದಿಲ್ಲ. ಮನಸ್ಸು ಬೇರೆ ಕಡೆ ಹೋದಾಗಲೂ ಇದು ಸಾಧ್ಯವಾಗುವುದಿಲ್ಲ. ಮತ್ತು ಸುಷುಪ್ತಿ ಕಾಲದಲ್ಲಿ, ಅಂದರೆ ಗಾಢ ನಿದ್ರೆಯಲ್ಲಿ ಇದ್ದಾಗ ಕಣ್ಣುಗಳು ಕೆಲಸವೇ ಮಾಡುವುದಿಲ್ಲ, ಅಂದರೆ ಓಪನ್ ಆಗಿರುವುದಿಲ್ಲ. ಹಾಗಾಗಿ ಯಾವುದೇ ಮೇಲಿನ ಕಂಡೀಷನ್ಗಳಿಗೆ, ಅಂದರೆ ಏನು ರಿಫ್ಲೆಕ್ಷನ್ ಕಾಣೋದು ಮುಂತಾದವುಗಳಿಗೆ ಒಳಪಡದೇ ಇರುತ್ತೆ. ಇದು ಹಾಗಿದ್ದರೂ ನಮಗೆ ಗೋಚರ ಆಗೋದೇ ಅದು ಪರಬ್ರಹ್ಮ ಪರಮಾತ್ಮನೇ. ಹಾಗಾಗಿ ಬಲಗಣ್ಣುನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಒಂದು ಸಾಧಕರಿಗೆ ಸಹಾಯ ಆಗಲಿ ಅಂತ ಹೇಳಿದ್ದು. ನಿಜವಾಗಿ ಏನು ಅಂದರೆ ಪರಬ್ರಹ್ಮ ಪರಮಾತ್ಮ ಎಲ್ಲ ಕಾಲದಲ್ಲೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ. ಇದನ್ನೇ ಮುಂದಿನ ಸೂತ್ರ ಹೇಳುತ್ತೆ. ಇದೇ ಪರಬ್ರಹ್ಮನನ್ನು
ಆದಿದೈವಿಕನಾದ, ಆದಿಭೌತಿಕನಾದ, ಆಧ್ಯಾತ್ಮಿಕನಾದ ಪರಬ್ರಹ್ಮವನ್ನು ಎಲ್ಲ ಕಡೆಯಲ್ಲೂ ನೋಡಲಿಕ್ಕೆ ನಮಗೆ ಶಕ್ತಿ ಇರಬೇಕು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸ್ತಾರೆ. ಅದಕ್ಕೆ 2ನೇ ಪದ್ಯ 18ನೇ ಸೂತ್ರ ಹೇಳುತ್ತೆ, ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಈ ಮೂರರಲ್ಲಿ ಬರುವ ಎಲ್ಲದರಲ್ಲೂ, ಅದು ವಸ್ತು ಇರ್ಬೋದು, ಈಗ ನೋಡಿ ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ನಕ್ಷತ್ರ ಇರ್ಬೋದು, ಅಥವಾ ಸಂದರ್ಭಗಳು ಇರ್ಬೋದು, ಎಲ್ಲದರಲ್ಲಿಯೂ ಪರಬ್ರಹ್ಮವೇ ಇರುವುದು ಅಂತ ಈ ಸೂತ್ರ ಹೇಳತ್ತೆ. ನೋಡಿ, ಧರ್ಮಿಯನ್ನು ಧರ್ಮದ ಮೂಲಕ ನಾವು ಗೊತ್ತುಪಡಿಸ್ತೇವೆ. ಧರ್ಮಿ ಅಂದರೆ ತಿಳಿದುಕೊಳ್ಳುವವನನ್ನು ಧರ್ಮದ ಮೂಲಕ ನಾವು ಗೊತ್ತುಪಡಿಸ್ತೇವೆ. ಧರ್ಮವನ್ನು ಲಕ್ಷಣದ ಮೂಲಕ ಗೊತ್ತುಪಡಿಸ್ಕೊಳ್ತೇವೆ. ಲಕ್ಷಣವನ್ನು ಅವಸ್ಥೆಯ ಮೂಲಕ ನಾವು ಗೊತ್ತುಪಡಿಸ್ತೇವೆ. ಹಾಗಾಗಿ ಪರಬ್ರಹ್ಮ ಪರಮಾತ್ಮನನ್ನು ಆಧ್ಯಾತ್ಮಿಕವಾಗಿ ಹೇಗೆ ತಿಳ್ಕೊಳ್ಳೋದು ಅಂದರೆ ತತ್ವದ ಮೂಲಕ ತಿಳ್ಕೊಳ್ಬೇಕು. ಅವನು ಅಂತರ್ಯಾಮಿಯಾಗಿ ನಮ್ಮ ಹೃದಯದಲ್ಲೇ ಇದ್ದಾನೆ ಅಂತ ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಬೇಕು. ಇದನ್ನು ಆದಿದೈವಿಕವಾಗಿ ತಿಳ್ಕೊಳ್ಳೋದು ಹೇಗೆ ಅಂದರೆ, ನಮಗಿಂತ ಹೆಚ್ಚು ಶಕ್ತಿಶಾಲಿಯಾದ, ನಮಗಿಂತ ಹೆಚ್ಚು ಯೋಗ್ಯತೆ ಉಳ್ಳ, ನಮಗಿಂತ ಹೆಚ್ಚು ಸರ್ವಸಂಪನ್ನನಾದ ಭಗವಂತ ಅಂತ ನಾವು ಆದಿದೈವಿಕವಾಗಿ ತಿಳ್ಕೊಳ್ಬೇಕು. ಅದೇ ಪರಮಾತ್ಮನನ್ನು ನಾವು ಆದಿ ಭೌತಿಕವಾಗಿ ತಿಳಿದುಕೊಳ್ಳೋದು ಹೇಗೆ ಅಂದರೆ, ಅದನ್ನು ಆದಿಭೌತಿಕ ಜಗತ್ತಿನಲ್ಲಿ ಕಂಟ್ರೋಲರ್ ಆಗಿ ಆಬ್ಜೆಕ್ಟಿವ್ ಆಗಿ ಪರಮಾತ್ಮನನ್ನು ನೋಡುತ್ತೇವೆ. ಅದೇ ಪರಮಾತ್ಮ ಅಧಿದೈವಿಕವಾಗಿ ಇಂದ್ರ, ವರುಣ, ಅಗ್ನಿ ಮುಂತಾದವರ ಒಳಗೆ ಇದ್ದು ಈ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಋಷಿಗಳಲ್ಲಿ ಶಿಷ್ಯನಾದ ಉದ್ದಾಲಕನು ಒಂದು ಪ್ರಶ್ನೆ ಹಾಕ್ತಾನೆ. ಸೂತ್ರಾತ್ಮ ಅಂದರೆ ಯಾರು? ಈ ಜಗತ್ತಿನ ಅಂತರ್ಯಾಮಿ ಯಾರು? ಹಾಗೂ ಬೇರೆ ಬೇರೆ ಲೋಕಗಳ ಬಗ್ಗೆ, ಯಾವ ಮೃತ್ಯುಲೋಕ, ಸ್ವರ್ಗಲೋಕ ಮುಂತಾದವುಗಳ ಬಗ್ಗೆ ನನಗೆ ಹೇಳಬೇಕು ಅಂತ ಕೇಳ್ತಾನೆ. ಆವಾಗ ಯಾಜ್ಞವಲ್ಕ್ಯ ಋಷಿಗಳು ಹೀಗೆ ಉತ್ತರಿಸ್ತಾರೆ, ಈ ಎಲ್ಲ ಜಗತ್ತುಗಳ ಕಂಟ್ರೋಲರ್ ಆಗಿರುವವನು ಯಾರು ಅಂತ ನೀನು ಕೇಳಿದರೆ ಅದಕ್ಕೆ ಉತ್ತರವಾಗಿ ಯಾಜ್ಞವಲ್ಕ್ಯರೊಂದು ಒಳ್ಳೆಯ ಮತ್ತು ಜ್ಞಾನಯುಕ್ತವಾದ ಒಂದು ಉತ್ತರವನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ನಿನ್ನ ಸ್ವಸ್ವರೂಪವೇ ಅಂದರೆ ಪ್ರತ್ಯಗಾತ್ಮನೇ ಅಂತರ್ಯಾಮಿ, ಅವನೇ ಎಲ್ಲದರ ಒಡೆಯ ಆಗಿದ್ದಾನೆ. ಅವನನ್ನು ಯಾರೂ ಕಣ್ಣಿನಿಂದ ನೋಡಲಾಗುವುದಿಲ್ಲ, ಆದರೆ ಅವನು ಎಲ್ಲವನ್ನೂ ನೋಡುತ್ತಾನೆ. ಅವನ ಶಬ್ದವನ್ನು ಯಾರೂ ಕೇಳಲಿಕ್ಕಾಗಲ್ಲ, ಆದರೆ ಅವನು ಎಲ್ಲ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾನೆ. ಅವನನ್ನು ಯಾರೂ ಅನುಭವಕ್ಕೆ ತಂದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಅವನಿಗೆ ಎಲ್ಲವೂ ಅನುಭವಕ್ಕೆ ಬರುತ್ತದೆ. ಹಾಗಾಗಿ ಈ ಪರಬ್ರಹ್ಮ ಪರಮಾತ್ಮನು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಈ ಮೂರಕ್ಕೂ ಆಧಾರವಾಗಿದ್ದಾನೆ. ಸಬ್ಸ್ಟ್ರಾಟಮ್ ಅಂತ ಹೇಳ್ತೇವಲ್ಲ, ಹಾಗಾಗಿದ್ದಾನೆ. ಹಾಗಾಗಿ ನಾವು ಮಾತಾಡುತ್ತಿರೋ ಪರಬ್ರಹ್ಮ ತತ್ವವು ನಮ್ಮ ಸ್ವರೂಪವೇ ಆಗಿದೆ. ಇದನ್ನು ಸ್ವಲ್ಪ ಇಲ್ಲಿ ಗಮನಿಸಬೇಕು, ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ. ಈ ಬ್ರಹ್ಮಸೂತ್ರ ಏನಾಗತ್ತೆ ಅಂದರೆ, ಉಪನಿಷತ್ತುಗಳನ್ನು ಓದದೆ ಬ್ರಹ್ಮಸೂತ್ರವನ್ನು ಕೇಳಿದ್ರೆ ಹೇಳೋವನೇ ಸರಿಯಾಗಿಲ್ಲ, ಇವನು ಏನು ಹೇಳ್ತಾನೆ ಚುಚ್ಚಾಗಿ ಅಂತ ಅನ್ಸತ್ತೆ. ಅದಕ್ಕೆ ಬ್ರಹ್ಮಸೂತ್ರ ಸ್ವಲ್ಪ ಕಷ್ಟ ಅಂತ. ಯಾಕೆ? ವೇದಾಂತದ ಉತ್ತುಂಗ ಶಿಖರದಲ್ಲಿದೆ. ಯಾಕೆ ಅಂದರೆ, ನೀವು ಉಪನಿಷತ್ತುಗಳನ್ನು ಓದಿ ಅರ್ಥ ಮಾಡಿಕೊಂಡು ಅರ್ಥ ಆಗದೆ ಕೆಲವು ಅನುಮಾನಗಳೊಂದು ಇದ್ದಾಗ ಬ್ರಹ್ಮಸೂತ್ರವನ್ನು ಓದಿದಾಗ ಹೇಳುವವನು ಏನು ಹೇಳ್ತಾ ಇದ್ದಾನೆ ಅಂತ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇಲ್ಲಾಂದರೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇಲ್ಲೊಂದು ಸ್ಟಾಪಲ್ಲಿ ಹೇಳ್ತದೆ, ನೀವು ಇದನ್ನು ಕೇಳಿಸಿಕೊಳ್ಳುತ್ತಿರುವವನು, ಹೇಳುತ್ತಿರುವವನು
ಪರಬ್ರಹ್ಮ ಪರಮಾತ್ಮನೇ, ಅಂತರ್ಯಾಮಿಯಾದ ಪರಬ್ರಹ್ಮ ಪರಮಾತ್ಮನೇ ಅಂತ ನೀವು ತಿಳಿದುಕೊಂಡರೆ ನೀವು ಆ್ಯಕ್ಚುಲಿ ಎಲ್ಲವನ್ನು ತಿಳಿದುಕೊಂಡಂತೆ ಆಗುತ್ತದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ, ನಮ್ಮ ಮನಸ್ಸು ಯಾವಾಗಲೂ ಒಂದೇ ಥರವಾಗಿ ಇರೋದಿಲ್ಲ. ಕೆಲವು ಸಲ ಉದ್ವಿಗ್ನವಾಗಿರುತ್ತೆ, ಕೆಲವು ಸಲ ಡಲ್ಲಾಗಿರುತ್ತೆ, ಕೆಲವು ಸಲ ಅಸಹನೀಯವಾಗಿರುತ್ತದೆ. ಹಾಗಾಗಿ ಬೇರೆ ಬೇರೆ ಸ್ತರದಲ್ಲಿರೋ ಮನಸ್ಸಿನ ಸ್ಥಿತಿಗೆ ಬೇರೆ ಬೇರೆ ಸಾಧನೆಯನ್ನು ಹೇಳ್ತಾರೆ. ಅಂದರೆ ನಾವು ತಮೋಗುಣ ಪ್ರಧಾನರಾಗಿದ್ದಾಗ, ನಮ್ಮ ಮನಸ್ಸು ತಮೋಗುಣದಿಂದ ಕೂಡಿದ್ದಾಗ ಧ್ಯಾನ ಮಾಡಬಾರ್ದು, ಧ್ಯಾನ ಆಗೋದಿಲ್ಲ. ಆಗ ಏನು ಮಾಡಬೇಕು? ದೈಹಿಕವಾದ ಎಕ್ಸಸೈಸು, ಜಾಗಿಂಗು, ಎಕ್ಸಸೈಸು, ಯೋಗಾಸನ, ಜಿಮ್ ಮುಂತಾದವನ್ನು ಮಾಡಬೇಕು. ರಜೋಗುಣ ಪ್ರಧಾನವಾಗಿದ್ದಾಗ ಪೂಜೆ ಮಾಡೋದು, ಆ ಪೂಜೆ ಪಾತ್ರೆಗಳನ್ನು ತೊಳೆಯೋದು, ಹೂವುಗಳನ್ನು ಕೊಯ್ಯೋದು ಮುಂತಾದ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಮನಸ್ಸು ಸಾತ್ವಿಕ ಗುಣದಿಂದ ತುಂಬಿದಾಗ ವೇದಗಳ ಪಠಣ, ಆಧ್ಯಾತ್ಮಿಕ ಶಾಸ್ತ್ರಗಳ ಪಠಣ, ಉಪನಿಷತ್ತುಗಳ ಪಠಣ ಮುಂತಾದವನ್ನು ಮಾಡಬಹುದು. ಇನ್ನು ಇದಕ್ಕಿಂತ ಮೇಲೆ ಮನಸ್ಸು ಅತೀ ಶುದ್ಧವಾಗಿದ್ದಾಗ ಮಾತ್ರ ಅಹಂ ಬ್ರಹ್ಮಾಸ್ಮಿ ಅನ್ನುವ ಸ್ವಸ್ವರೂಪ ಸಂಧಾನದಲ್ಲಿ ನಾವು ತೊಡಗಬೇಕು. ಹಾಗಾಗಿ ನಾವು ನಮ್ಮ ಮನಸ್ಸು ಈ 3 ಗುಣಗಳ ಯಾವ ಗುಣಗಳು ಯಾವಾಗಿದೆಯೋ ಆ ಸಮಯದಲ್ಲಿ ಆ ಗುಣಕ್ಕೆ ಅನುಗುಣವಾಗಿ ನಾವು ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಅಂತರ್ಯಾಮಿ ಪರಮಾತ್ಮನು ಜಾಗೃತನಾಗಿಲ್ಲದಿದ್ದಾಗ ನಾಟ್ ಇನ್ವೋಕ್ಡ್, ಅಂದರೆ ಭಗವಂತ ಯಾವಾಗಲೂ ಜಾಗೃತನೇ. ನಾವು ಭಗವಂತನು ನಮ್ಮಲ್ಲಿ ಜಾಗೃತ ಸ್ಥಿತಿಯಲ್ಲಿ ಭಗವಂತ ಇರೋ ಮಟ್ಟದಲ್ಲಿ ನಾವು ಇಲ್ಲದಿದ್ದಾಗ ಅಂತ ಅರ್ಥ ಮಾಡ್ಕೊಳ್ಬೇಕು. ಆವಾಗ ಜಾಗೃತಿ ಇಲ್ಲದ ಮಟ್ಟ ಇದ್ದಾಗ ನಾವು ಕೆಲವು ವಿಷಯ, ಉದಾಹರಣೆಗೆ ಅನಗತ್ಯವಾಗಿ ಮಾತಾಡಿಬಿಡ್ತವೆ. ಅದೇ ಮಾತಾಡಿದ ಮೇಲೆ ನಮ್ಗೆ ಅನಿಸುತ್ತೆ, ನಾನು ಯಾಕೆ ಮಾತಾಡುವ ಅಗತ್ಯ ಇರಲಿಲ್ಲ, ನಾನು ಯಾಕೆ ಮಾತಾಡಿದೆ, ಸುಮ್ಮನಿರ್ಬೇಕಾಗಿತ್ತು ಅಂತ ಅನಿಸತ್ತೆ. ಮಾತಾಡಿ ಆಗಿರುತ್ತೆ. ಯಾಕೆ ಹೀಗೆ ಅನಿಸತ್ತೆ ಗೊತ್ತಾ? ಶಮ, ದಮ, ಉಪರತಿ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ವಿವೇಕ, ವೈರಾಗ್ಯ ಮತ್ತು ಸಮಾಧಿ ಷಟ್ಗುಣಗಳು ಅಂತವಲ್ಲ, ಆ ಷಟ್ಗುಣಗಳ ಕೊರತೆ ನಮ್ಮಲ್ಲಿ ಆ ಸಮಯದಲ್ಲಿ ಆದಾಗ ನಾವು ಆ ಕೆಲಸ ಮಾಡಿಬಿಡ್ತೇವೆ. ಮಾಡಿದ ಮೇಲೆ ನಾನು ಯಾಕಪ್ಪ ಮಾಡಿದೆ ಅನಿಸತ್ತೆ. ನಾವು ಹೇಳಿದಂತೆ ವ್ಯವಹಾರ ಮಾಡುತ್ತೇವೆ. ಆಗ ಹಾಗಾದರೆ ನಾವು ಯಾವ ಸ್ಥಿತಿಯಲ್ಲಿರಬೇಕು ಅಂದರೆ, ನಮ್ಮ ಇಂದ್ರಿಯಗಳು ನಾವು ಹೇಳಿದಂತೆ ಕೇಳುವ ಸ್ಥಿತಿಯಲ್ಲಿರಬೇಕು. ನಾನು ನೋಡು ಅಂದಾಗ ಕಣ್ಣು ನೋಡಬೇಕು, ನಾನು ಕೇಳು ಅಂದಾಗ ಕಿವಿ ಕೇಳಿಸ್ಕೊಳ್ಬೇಕು, ನಾನು ಸ್ಪರ್ಶದ ಜ್ಞಾನ ಉಂಟಾಗಲಿ ಅಂದಾಗ ಚರ್ಮ ಸ್ಪರ್ಶದ ಜ್ಞಾನವನ್ನು ಕೊಡಬೇಕು. ಹಾಗಿದ್ದರೆ ಅದನ್ನು ಶಮ, ದಮ, ಉಪರತಿ ಮುಂತಾದ್ದು ಹೇಳ್ತಾರೆ. ಆಗ ಮಾತ್ರ ನಾವು ಅಂತರ್ಯಾಮಿಯಾದ ಭಗವಂತನನ್ನು ಅನುಭವಿಸಲಿಕ್ಕೆ ಸಾಧ್ಯ ಅಂತ ಹೇಳತ್ತೆ. ಈಗ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ವಲ್ಲಿಯ 19ನೇ ಸೂತ್ರದಿಂದ ನೋಡ್ತಾ ಹೋಗೋಣ. ಕೃಷ್ಣ ಮುಂದೆ ಜಗದ್ಗುರು.